ಆಷಾಢ ಮಾಸ ಶುರುವಾದ್ರೆ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಭಕ್ತ ಸಾಗರವೇ ಹರಿದು ಬರುತ್ತೆ. ಆದ್ರೀಗ ನಾಡದೇವತೆ ಸನ್ನಿಧಿಯಲ್ಲಿ ದರ್ಶನ ದಂಗಲ್ ಶುರುವಾಗಿದೆ. ಚಾಮುಂಡಿ ಬೆಟ್ಟದ ಪ್ರಾಧಿಕಾರ ಜಾರಿಗೆ ತಂದಿರುವ ಹೊಸ ಟಿಕೆಟ್ ದರ ವಿರೋಧದ ಅಲೆ ಎಬ್ಬಿಸಿದೆ. ಚಾಮುಂಡಿ ಸನ್ನಿಧಿಯಲ್ಲೂ ವಿಐಪಿ ಸಂಸ್ಕೃತಿ. ನಾಡದೇವಿ ದರ್ಶನಕ್ಕೆ 2,000 ರೂಪಾಯಿ ಟಿಕೆಟ್. ಚಾಮುಂಡೇಶ್ವರಿ ಮೈಸೂರು ಬೆಟ್ಟದ ಮೇಲೆ ವಿರಾಜಮಾನಳಾಗಿರೋ ನಾಡದೇವತೆ, ನಂಬಿ ಬಂದವರ ನಂಬಿಕೆಗೆ ನೆರಳಾಗೋ ಆದಿಶಕ್ತಿ. ಹೀಗಾಗಿಯೇ ದೇವಿ ದರ್ಶನಕ್ಕೆ ಲಕ್ಷಾಂತರ ಭಕ್ತರು ಬರ್ತಾರೆ. ಅದರಲ್ಲೂ ಆಷಾಢ ಮಾಸ ಶುರುವಾದ್ರೆ ಶುಕ್ರವಾರ ಬೆಟ್ಟದಲ್ಲಿ ಭಕ್ತ ಸಾಗರದ ಹೊಳೆಯೇ ಹರಿಯುತ್ತೆ. ಈ ಮಧ್ಯೆ ಶಕ್ತಿ ದೇವಿಯ ದರ್ಶನಕ್ಕೆ ಬರೋ ಭಕ್ತರಿಗೆ ಆಡಳಿತ ಮಂಡಳಿ ಶಾಕ್ ಕೊಟ್ಟಿದೆ. ಚಾಮುಂಡಿ ಸನ್ನಿಧಿಯಲ್ಲೂ ವಿಐಪಿ ಸಂಸ್ಕೃತಿ ತಂದಿದೆ. ಆಷಾಢ ಶುಕ್ರವಾರಗಳ ವಿಶೇಷ ಪೂಜೆ ಹಾಗೂ ದರ್ಶನಕ್ಕೆ ಟಿಕೆಟ್ ದರ ಬರೋಬ್ಬರಿ 2,000 ರೂಪಾಯಿ ಫಿಕ್ಸ್ ಮಾಡಿದೆ. ಈ ಮೊದಲಿದ್ದ 300 ರೂಪಾಯಿಯ ವಿಶೇಷ ದರ್ಶನದ ಟಿಕೆಟ್ಗಳನ್ನು ಸಂಪೂರ್ಣವಾಗಿ ತೆಗೆದುಹಾಕಲಾಗಿದೆ. ಅದರ ಬದಲು 2,000 ರೂಪಾಯಿಗಳ ಪ್ರೀಮಿಯಂ ಟಿಕೆಟ್ ತಂದಿದೆ. ಈ ಟಿಕೆಟ್ ಪಡೆದ್ರೆ ಮಾತ್ರ ನೇರ ದರ್ಶನದ ವ್ಯವಸ್ಥೆ ಮಾಡಲಾಗಿದೆ. ಪ್ರೀಮಿಯಂ ಟಿಕೆಟ್ ಪಡೆದವರಿಗೆ ಪ್ರತ್ಯೇಕ ಎಸಿ ಬಸ್ ಸೌಲಭ್ಯ ನೀಡಿದೆ. ಕೇವಲ 30 ನಿಮಿಷಗಳಲ್ಲಿ ದರ್ಶನ ಮುಗಿಸಿ ವಾಪಸ್ ಬರುವಂತಹ ಹೈಟೆಕ್ ಜವಾಬ್ದಾರಿಯನ್ನ ಜಿಲ್ಲಾಡಳಿತ ಹೊತ್ತಿದೆ. ಭಕ್ತರು ಆಪ್ ಮೂಲಕವೇ ಎಸಿ ಬಸ್ ಟಿಕೆಟ್ ಬುಕ್ ಮಾಡಿಕೊಳ್ಳಲು ಅವಕಾಶ ಕೊಟ್ಟಿದೆ. 2,000 ರೂಪಾಯಿ ಟಿಕೆಟ್ ಕೂಡ ಮಾಡಿದ್ವಿ. ಕಳೆದ ಬಾರಿ 300 ರೂಪಾಯಿ ಟಿಕೆಟ್ ಕೂಡ ಇತ್ತು. ಈ ಸಾರಿ 300 ರೂಪಾಯಿ ಟಿಕೆಟ್ ಬೇಡ ಅಂತ ಹೇಳಿ ನಿರ್ಧಾರ ಮಾಡಿದ್ವಿ. ಯಾಕಂದ್ರೆ 300 ರೂಪಾಯಿ ಟಿಕೆಟ್ ಬಂದವರು ಕೂಡ 1 ಪಾಯಿಂಟ್ ಸಾಮಾನ್ಯ ಸರ್ತಿಲಿ ನಿಂತಿರ್ತಾರಲ್ಲ, ಆ ಸರ್ತಿನೇ ಜಾಯ್ನ್ ಆಗೋರು. ಸೊ ಜಾಯ್ನ್ ಆಗಿ ಅವ್ರಿಗೇನಂತಹ ಬೆನಿಫಿಟ್ ಆಗ್ತಿರ್ಲಿಲ್ಲ. ಅವರು ಕೂಡ ಅಷ್ಟೇ ಸಮಯ ಕಾಯಬೇಕಾಗಿತ್ತು. ಸೊ ಹಾಗಾಗಿ 300 ರೂಪಾಯಿ ಟಿಕೆಟನ್ನು ಈ ಸರಿ ಬಂದ್ ಮಾಡಿ 2,000 ರೂಪಾಯಿ ಟಿಕೆಟ್ ಮಾತ್ರ ಮಾಡಿದ್ದೀವಿ. ಬಟ್ ಅವ್ರಿಗಿಂತ ವಿಶೇಷವಾಗಿ ಓಲ್ವೋ ಬಸ್ಗಳಿರುತ್ತೆ, ಮತ್ತು ಅವ್ರಿಗೆ ಆ ಬಸ್ ಟಿಕೆಟ್ ಕೂಡ ಫ್ರೀ ಇರುತ್ತೆ. 2,000 ರೂಪಾಯಿ ಟಿಕೆಟ್ ತಗೊಂಡಿರೋರು ವಿಶೇಷ ದರ್ಶನಕ್ಕೆ. ಸರ್ಕಾರದ ಈ ಹೈಟೆಕ್ ನಿಯಮಗಳ ಬೆನ್ನಲ್ಲೇ ವಿರೋಧದ ಅಲೆ ಎದ್ದಿದೆ. ಈ ನೀತಿಯನ್ನ ಖಂಡಿಸಿ ಕರ್ನಾಟಕ ಸೇನಾಪಡೆ ಮೈಸೂರಿನ ಹಳೆ ಡಿಸಿ ಆಫೀಸ್ ಮುಂಭಾಗ ಪ್ರತಿಭಟನೆ ಮಾಡಲಾಗಿದೆ. 2,000 ರೂಪಾಯಿ ಟಿಕೆಟ್ ಅನ್ನ ರದ್ದು ಮಾಡಿ 300 ರೂಪಾಯಿ ವಿಶೇಷ ದರ್ಶನದ ವ್ಯವಸ್ಥೆಯನ್ನೇ ಮುಂದುವರಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಸಾಮಾನ್ಯ ಜನರು ಅಲ್ಲಿ ದರ್ಶನ ಮಾಡಲಿಕ್ಕೆ ಅವಕಾಶವನ್ನು ತಪ್ಪಿಸಿ ಏನು ಇವತ್ತು ಕಳೆದ ವರ್ಷದಿಂದ ಕೂಡ 2,000 ರೂಪಾಯಿ ಟಿಕೆಟ್ನ ಇವತ್ತು ಏನು ಮಾಡಿದ್ದಾರೆ, ಅದು ಭಾಳ ಒಂದು ಬಡವರ್ಗ ಮಧ್ಯಮ ವರ್ಗ ಜನಗಳಲ್ಲಿ ಭಾಳ ಮನಸ್ಸಿಗೆ ಭಾಳ ದುಃಖಕರ ಸಂಗತಿ ಆಗಿದೆ. ಆ ಒಂದು ಶುಕ್ರವಾರದಲ್ಲಿ ಟಿಕೆಟ್ ಇದ್ದವರಿಗೆ ಒಂದು 50, 20, 30 ಜನಕ್ಕೆ ಕೊಡ್ತಾರೆ, ಫೋಟೋ ತೆಗೆಸ್ಕೊಂಡು ವಿಡಿಯೋ ಹಾಕ್ಕೊಳ್ತಾರೆ. ಆಮೇಲೆ ನೋಡಿದ್ರೆ ಅಲ್ಲಿ 1 ಗಂಟೆ ನಾವಲ್ಲಿ ತಿರುಗಾಡಿ ನೋಡಿದ್ರೆ ಅದು ಇರೋದಿಲ್ಲ ಯಾವ ಟಿಕೆಟ್ ಕೂಡ. ಒಟ್ನಲ್ಲಿ ಚಾಮುಂಡಿ ಬೆಟ್ಟದ ಹೊಸ ರೂಲ್ಸ್ಗೆ ಭಕ್ತರು ತೀವ್ರ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ಸರ್ಕಾರ ಈ ನಿರ್ಧಾರವನ್ನ ಚೇಂಜ್ ಮಾಡುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಕ್ಯಾಮರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS, ನ್ಯೂಸ್ 18 ಮೈಸೂರು.